ಪ್ರೀತಿಯ ಸ್ನೇಹಿತರೆ, ಇಲ್ಲೊಂದು ವಿಶೇಷವಾದ ಒಂದು ಟಾಪಿಕ್ ಅಂತ ಹೇಳ್ಬೋದು. ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ನೇಮಕಾತಿ ಇಲ್ಲಂತ ಎಷ್ಟೋ ವಿದ್ಯಾರ್ಥಿಗಳು ಧಾರವಾಡ, ಗುಲ್ಬರ್ಗ, ಬೆಂಗಳೂರು ಅಂತ ನಗರಗಳಲ್ಲಿ ಹೋರಾಟ ಮಾಡ್ತಿದ್ದಾರೆ. ಇವತ್ತಿನ ನಮ್ಮ ಕರ್ನಾಟಕದ 224 ಶಾಸಕರು ಯಾವ ರೀತಿ ಮುಗಿಬೀಳ್ತಾರಪ್ಪ ಅಂದರೆ, ಒಂದು IPL ಟಿಕೆಟ್ ಖರೀದಿ ಮಾಡೋಕೆ ನಾ ಮುಂದು ನೀ ಮುಂದು ಅಂತ ಹೇಳ್ತಾರೆ. ಈ ನಾಚಿಕೆ ಬರಬೇಕು ಈ ಶಾಸಕರಿಗೆ. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳು ಎಷ್ಟು ಪರದಾಡ್ತಿದ್ದಾರೆ. ಇವತ್ತು ಎಷ್ಟೋ ವಯಸ್ಸಾದರೂ ಸಹ ಅವರು ಮದುವೆ ಇಲ್ಲ. ಅವ್ರು ಯಾವ ತಂದೆ ತಾಯಿ ಎಷ್ಟೋ ಕಷ್ಟಪಡ್ತಿದ್ದಾರೆ ಅವರಿಗೋಸ್ಕರ. ಇವತ್ತು ಈ ಶಾಸಕರು ಕರ್ನಾಟಕದ ಒಂದು ಅಸೆಂಬ್ಲಿಗೆ ಆಯ್ಕೆಯಾದ ಶಾಸಕರು ಯಾವ ರೀತಿಯಪ್ಪ ಅಂದರೆ, 224 ಶಾಸಕರು ಹೊಂದಿರುವ ಕರ್ನಾಟಕ ರಾಜ್ಯ ಇವತ್ತು ಛೀಮಾರಿ ಆಗ್ತಿದೆ ಸ್ನೇಹಿತರೆ. ಯಾಕಂದರೆ ನಾನು ಈ ರೀತಿ ಯಾಕೆ ಹೇಳ್ತಿದ್ದೇನೆ ಅಂದರೆ, ಇವತ್ತು ನಮ್ಮ ಎಷ್ಟೋ ವಿದ್ಯಾರ್ಥಿಗಳು ಫೆಬ್ರವರಿ 24ರಂದು ಹೋರಾಟ ಮಾಡಿದರು ಧಾರವಾಡದಲ್ಲಿ. ಹೋರಾಟ ಮಾಡಿದಕ್ಕೋಸ್ಕರ ಏನು ಪ್ರತಿಫಲ ಸಿಕ್ಕಿದೆ? ಏನು ಪ್ರತಿಫಲ ಇಲ್ಲ. ಯಾಕಂದರೆ ಇವರು 56,000ಕ್ಕಿಂತ ಹೆಚ್ಚು ಉದ್ಯೋಗಗಳು ಕರೀತೀವಂತ ಕೇವಲ ಇವರು ಹೇಳಿಕೆ ರೂಪದಲ್ಲಿ ಕೊಡ್ತಾರೆ ಸ್ನೇಹಿತರೆ. ಯಾವುದೇ ಒಂದು ಭರವಸೆ ಇಲ್ಲ, ಯಾವುದೇ ಒಂದು ಲಿಖಿತ ರೂಪದಲ್ಲಿ ಭರವಸೆಗಳಿರಲ್ಲ. ರಾಜಕಾರಣಿಗಳಂದರೆ ಈ ರೀತಿ ಇರ್ತಾರಂತ ನಾನು ಕಂಡಿದ್ದು ಇದೇ ಮೊದಲ ಬಾರಿಗೆ ಸ್ನೇಹಿತರೆ. ಯಾಕಂದರೆ ಇವತ್ತಿನ ರಾಜಕಾರಣಿಗಳು ಯಾವ ರೀತಿ ತನ್ನ ಬೇಳೆಯನ್ನು ಬೆಳೆಸ್ಕೋತಾರೆ ಅಂದರೆ, ಇವತ್ತು RCB ಪಂದ್ಯ ನೋಡಲು 215 ಶಾಸಕರು ನಾ ಮುಂದು ತಾ ಮುಂದು ಅಂತ ಹೇಳ್ತಾರೆ. ಸ್ಪೀಕರ್ ಕಚೇರಿಯಲ್ಲಿ ಸಾಲು ನಿಂತು 3 ಉಚಿತ ಟಿಕೆಟ್ ಪಡೆದು 215 ಶಾಸಕರು PAಗಳು ಬೇಡವೆಂದು 5 ಮಾತ್ರ ಹೇಳ್ತಾರೆ ಸ್ನೇಹಿತರೆ. ಈ 5 ಜನ ಶಾಸಕರು ಇರ್ತಾರಲ್ಲ, ನಮಗೆ ಟಿಕೆಟ್ ಬೇಡ ಅಂತ ಹೇಳ್ತಾರೆ. ಅವರೇ ಪ್ರಾಮಾಣಿಕರಾಗಿರ್ತಾರೆ. ಇವತ್ತು ಏನಪ್ಪ ಅಂದರೆ, 224 ಶಾಸಕರ ಯಾವ ರೀತಿ ಒಂದು 224ರಲ್ಲಿ ಕೇವಲ 5 ಜನ ಮಾತ್ರ ಬೇಡ ಅಂದಾಗ ನೀವು ತಿಳ್ಕೊಳ್ಳಿ ಸ್ನೇಹಿತರೆ, 215 ಶಾಸಕರು ನಾ ಮುಂದು ನೀ ಮುಂದು ಅಂತ ಥರ. ಆದರೆ ಕರ್ನಾಟಕದಲ್ಲಿ ಈ ರೀತಿ ನಡೆಕೊಳ್ಳುವ ಶಾಸಕರು ಪ್ರಜಾಪ್ರತಿನಿಧಿಗಳು ಯಾವ ರೀತಿ ಇರ್ತಾರೆ ನೋಡಿ. ಒಂದು ಹಬ್ಬ ಅಂದರೆ IPL ಟಿಕೆಟ್ ಇಟ್ಟಿರ್ಬೋದು 10,000 ಅಂತ ತಿಳ್ಕೊಳ್ರಿ. 10,000 ಅಂದರೆ ಒಬ್ಬ ಶಾಸಕ 10,000 ಕೊಟ್ಟು ಟಿಕೆಟ್ ಖರೀದಿ ಮಾಡೋಕ್ಕಾಗಲ್ಲ. ಅವರು ಏನು ಬಡವರ? ಪಾಪ ಎಷ್ಟು ವಿದ್ಯಾರ್ಥಿಗಳು ಇವತ್ತು ಯಾವುದೇ ನೋಟಿಫಿಕೇಷನ್ ಇಲ್ಲಂತ ತಮ್ಮ ಅಳಲನ್ನು ತೋಡಿಕೊಳ್ತಿದ್ರೆ ಇವರು IPL ಟಿಕೆಟ್ಗೋಸ್ಕರ ಹೊಡೆದಾಡ್ತಾರೆ. ಅದೇ ಕ್ಷೇತ್ರದಲ್ಲಿ ಎಷ್ಟೋ ಜನ ನೀರಿಲ್ಲ, ನೀರಿನ ಬರಹ. ಈ ಬೇಸಿಗೆ ಅಂದರೆ ಹೆಂಗಿರ್ತದೆ ನಿಮಗೆಲ್ಲ ಗೊತ್ತಿರ್ತದೆ. ಹಳ್ಳಿಯಲ್ಲಿ ಎಷ್ಟೋ ಜನ 1 ಕಿಲೋಮೀಟರಿಂದ 2 ಕಿಲೋಮೀಟರ್ವರೆಗೂ ಬಾವಿಯಿಂದ ನೀರು ತರ್ತಾರೆ ಸ್ನೇಹಿತರೆ. ನಮ್ಮ ಊರಲ್ಲಿ ಆಗಿರ್ಬೋದು, ಪಕ್ಕದ ಹಳ್ಳಿಗಳಾಗಿರ್ಬೋದು, ಎಷ್ಟೋ ಜನ ನೀರಿಲ್ಲದೆ ಪರದಾಡ್ತಿದ್ದಾರೆ. ಇವರು ಇಲ್ಲಿ RCB ಮ್ಯಾಚ್ ನೋಡ್ತಾರೆ. ಯಾವ ರೀತಿ ನಮ್ಮ ಜನಗಳಿದ್ದಾರೆ ಸ್ನೇಹಿತರೆ, ನೀವೇ ನೋಡ್ಬೋದು. ನೋಡಿ, ಬೇಡ ಅಂದವರು 5 ಮಾತ್ರ 5 ಟಿಕೆಟ್ ಕೇಳಿದ್ರು ನೋಡಿ. ಯಾವ ರೀತಿ ನಮ್ಮ ಸಮಾಜ ಯಾವ ರೀತಿ ನಡೀತದ. ಅದಕ್ಕೆ ಅಬ್ರಹಾಂ ಲಿಂಕನ್ ಒಂದು ಮಾತು ಹೇಳ್ತಾರೆ, ಜನರಿಂದ ಜನರಿಗಾಗಿರುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತಂದರೆ. ಅಂದರೆ ಜನರಿಂದ ಜನರಿಗೆ ಆಯ್ಕೆಯಾಗಿರ್ಬೇಕು. ಜನರಿಂದ ಜನರಿಗೆ ಆಯ್ಕೆಯಾಗಿರೋ IPL ಟಿಕೆಟ್ ನೋಡ್ತಾರೆ ಅಂದರೆ ಯಾವ ರೀತಿ ಇದು? ಜನರ ಸಮಸ್ಯೆಯನ್ನು ಆಲಿಸಿ. ಅದೆಲ್ಲ ವ್ಯರ್ಥ ಸಮಯಗಳು ಬಿಟ್ಟುಕೊಡಿ ಸ್ನೇಹಿತರೆ. ಯಾಕಂದರೆ ಸ್ಪೋರ್ಟ್ಸ್ ಎಂಬುದು ಸ್ಪೋರ್ಟ್ಸ್ ಆಗಿರಬೇಕು. ನೀವು ನೋಡ್ತೀರಾ, ನಿಮ್ಮ ದುಡ್ಡಲ್ಲಿ ನೋಡಿ. ಜನರ ತೆರಿಗೆ ದುಡ್ಡಲ್ಲಿ ಯಾಕೆ ನೋಡ್ತೀರಿ? ಅದೇ ಒಂದು ಜನರ ತೆರಿಗೆ ದುಡ್ಡು ಬೇರೆದಕ್ಕೋಸ್ಕರ ಉಪಯೋಗ ಮಾಡಿ. ಕುಡಿಯುವ ನೀರಾಗಿರ್ಬೋದು, ರಸ್ತೆಗಳಾಗಿರ್ಬೋದು. ಇವತ್ತು ಎಷ್ಟೋ ಹಳ್ಳಿಯಲ್ಲಿ ರಸ್ತೆಗಳೇ ಇಲ್ಲದ ಹಾಗಿದೆ. ಆ ರಸ್ತೆಗಳನ್ನು ದುರುಪಯೋಗ ಸರಿಪಡಿಸುವುದು ಅದು ಮಾಡಿ. ಹೀಗೆ IPL ನೋಡ್ತೀರಂದರೆ ನಿಮಗೆ ನಾಚಿಕೆ ಆಗಬೇಕು. ಇವತ್ತು ನಮ್ಮ ಕರ್ನಾಟಕ ಜನ ಯಾವ ರೀತಿ ಅಂದರೆ, ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತ ನಡೆದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಆದರೆ ಇವತ್ತು ಯಾವುದೇ ಪೋಸ್ಟ್ಗಳನ್ನು ಕರೀತಲ್ಲ. 56,000 ಕರಿತ ಅಂತ ಹೇಳಿದ್ರು. 2 ತಿಂಗಳಾಯಿತು, 3 ತಿಂಗಳಾಯಿತು. ಇವತ್ತಿನ ಒಂದು ವರ್ಷ ಇನ್ನೊಂದು 2 ತಿಂಗಳಾದರೆ ಅರ್ಧ ವರ್ಷ ಮುಗಿದು ಹೋಗ್ತದೆ. 2026 ಮುಗ್ಲಕ್ಕೆ ಬರುತ್ತೆ ಸ್ನೇಹಿತರೆ. ಈ ರೀತಿ ಮಾಡ್ತಾ ಹೋದರೆ ಅದಕ್ಕೆ ಜನರು ತಕ್ಕ ಪಾಠ ಕಲಿಸಬೇಕು. ಯಾವ ರೀತಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಅಭಿವೃದ್ಧಿ ಮಾಡ್ಯಾರೋ ಅವ್ರನ್ನ ಬೆಂಬಲಿಸಬೇಕು. ಮತ್ತು ನಿಮ್ಮ ಪರವಾಗಿ ಯಾರು ನಿಲ್ತಾರೋ ಅವ್ರನ್ನ ಬೆಂಬಲಿಸಿ. ಆದರೆ ಈ ರೀತಿ RCB ಪಂದ್ಯ ನೋಡಲು 215 ಶಾಸಕರು ನಾ ಮುಂದು ತಾ ಮುಂದು ಅಂಥೇಳಿ ಜನರ ತೆರಿಗೆ ರೂಪದಲ್ಲಿ ಬಂದ ದುಡ್ಡನ್ನು ಕೇಳಿ, ಯಾಕ್ರಿ ಸ್ವಾಮಿ ನಿಮಗೆಲ್ಲ ಬೇಕು? ನಿಮಗೆ ಒಂದು 50,000 ಖರ್ಚು ಮಾಡೋಕ್ಕಾಗಲ್ಲ. ಚುನಾವಣೆಗಳಿದ್ದಾಗ ಎಷ್ಟೋ ಖರ್ಚು ಮಾಡ್ತೀರಿ. ಒಂದು 50 ಟಿಕೆಟ್ ತೊಗೊಳಕ್ಕಾಗಲ್ಲ ಅಂದರೆ ನೀವು ಶಾಸಕರಂತ ಕರಿಬೇಕಾ? ನಿಮಗೆ ಜನಪ್ರತಿನಿಧಿಗಳಂತ ಕರಿಬೇಕಾ? ಎಷ್ಟು ಬಡ ಜನರು ಇವತ್ತು ಪರದಾಡ್ತಿದ್ದಾರೆ. ಎಷ್ಟು ಬಡ ಹೆಣ್ಣು ಮಕ್ಕಳು ಇವತ್ತು
ಪೌಷ್ಟಿಕಾಂಶದಿಂದ ಬಳಲ್ತಿದ್ದಾರೆ, ರಕ್ತಹೀನತೆಯಿಂದ ಬಳಲ್ತಿದ್ದಾರೆ, ಹಾಸ್ಪಿಟ್ಲ್ಗಳಲ್ಲಿ ಕ್ಯೂ ನಿಲ್ತಾರೆ. ನೀವು RCB ಪಂದ್ಯ ನೋಡೋಕೆ ನೀವು ಕ್ಯೂ ನಿಲ್ತಿರಲ್ಲ. ನಮಗೂ RCB ಅಂದರೆ ಇಷ್ಟ, ಆದರೆ ನಾವು ನೋಡ್ಬೇಕು, ನಮ್ಮ ಹತ್ರ ದುಡ್ಡಿಲ್ಲ. ನೀವೇ ನಮಗೊಂದು ಟಿಕೆಟ್ ಕೊಡಿಸ್ತೀರಾ? ಕೊಡಿಸಲ್ಲ. ಇದೇ ದೌರ್ಭಾಗ್ಯ ರೀ. ನೀವು ಜನರಿಂದ ಆಯ್ಕೆಯಾಗಿ IPL ನೋಡ್ತೀರಿ, ಜನರೆಲ್ಲ ಮನೇಲಿ ಕುಂತು IPL ನೋಡ್ತಾರೆ. ಇದೇ ವ್ಯತ್ಯಾಸ ನಮಗೆ ನಿಮ್ಗೆ ನಾವು IPL ನೋಡೋಕೆ ಬೇಡಂಬಲ್ಲ, ಅಂದರೆ ಜನರ ದುಡ್ಡಲ್ಲಿ ಮಾತ್ರ ನೀವು IPL ನೋಡಬಾರ್ದು. ಯಾಕಂದರೆ ಒಬ್ಬ ಜನಪ್ರತಿನಿಧಿಯಾಗಿ ಹೇಗಿರಬೇಕಂದ್ರೆ ಧೈರ್ಯ, ನಿಷ್ಠಾವಂತವಾಗಿರ್ಬೇಕು. ಈ ರೀತಿ ನೀವು ಅಸೆಂಬ್ಲಿಲಿ ನಾವು ಕೇಳ್ತೀವಿ ಅಂದರೆ ಹೆಂಗ್ರಿ? ಜನರ ದುಡ್ಡು ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡಬೇಕಪ್ಪ ಅಂದರೆ ಒಳ್ಳೆ ರೀತಿಯ ಹಾಸ್ಟೆಲ್ ಕಳಿಸ್ರಿ. ಹುಡುಗರಿಗೆ ಇವತ್ತು ಉದ್ಯೋಗದಿಂದ ನಿರುದ್ಯೋಗ ಸಂಖ್ಯೆ ಹೆಚ್ಚಾಗ್ತಿದೆ. ನಿರುದ್ಯೋಗವನ್ನು ಕಡಿಮೆ ಮಾಡಿ. ನಿಮ್ಗೆ ಅಷ್ಟು ಒಮ್ಮೆ ಕರಿ ಅಂತ ಹೇಳ್ತಿಲ್ಲ. ನಾವು 2,80,000 ಉದ್ಯೋಗ ಖಾಲಿ ಇದೆ ಕರ್ನಾಟಕದಲ್ಲಿ. ನಿಮ್ಗೆ ನಾವು ಅಷ್ಟು ಒಂದೇ ವರ್ಷ ಕರಿ ಅಂತ ಹೇಳ್ತಿದ್ದಿಲ್ಲ. 56,000 ಕರಿತಿದ್ರಲ್ಲ, 56,000 ನೋಟಿಫಿಕೇಶನ್ ಮಾಡಿ. ಯಾಕೆ ಸುಮ್ಮನೆ ಕುಂತಿದ್ದೀರಾ? IPL ನೋಡೋಕೆ ಕುಂತಿದ್ದೀರಾ? IPL ನೋಡ್ಬೇಕಂತ ಹೇಳ್ತೀರಾ ನೀವು? ನೋಡಿ, ಇಲ್ಲಿ ನಾವು ಪೇಪರಲ್ಲೇ ಬಂದಿರೋದು ಅಂತ ಹೇಳ್ಬೋದು. ನಾವೇನು ನಮಗೂ ಈ ಥರ ಅಂತ, ಯಾಕಂದರೆ ನಮಗೂ ಇವತ್ತು ಬೇಜಾರಿದೆ. ನಾವು ಎಷ್ಟೋ ವರ್ಷದಿಂದ ಓದ್ತಾ ಇದ್ದೀವಿ, ಆದರೆ ಇವತ್ತಿನ ಸರ್ಕಾರಗಳು ಕಣ್ಮುಚ್ಚಲೆ ಆಟ ಆಡ್ತವೆ. ಕಣ್ಮುಚ್ಚಲೆ ಆಟ ಆಡ್ತಾ ಶಾಸಕರಿಗೆ IPL ಮ್ಯಾಚ್ ಟಿಕೆಟ್ ನೀಡುವ ವಿಷಯ ವಿವಾದವಾಗಿರುವುದರ ಮಧ್ಯೆ ರವಿವಾರ RCB ಹಾಗೂ ಚೆನ್ನೈ ಸೂಪರ್ ಕಿಂಗ್ ಮಧ್ಯೆ ನಡೆಯುವ ಪಂದ್ಯದ ಹಿನ್ನೆಲೆಯಲ್ಲಿ ಶಾಸಕರ ಆಪ್ತ ಸಹಾಯಕರು ಮತ್ತು ಸಾಲುಗಟ್ಟು ನಿಂತು ಸ್ಪೀಕರ್ ಕಚೇರಿಯಿಂದಲೇ ಟಿಕೆಟ್ ಪಡೆದರು. ನೋಡಿ, ಸಭಾಪತಿ ಕಚೇರಿಯಿಂದಲೇ ಅವ್ರು ಏನು ಮಾಡ್ತಾರಪ್ಪ ಅಂತ ಟಿಕೆಟ್ಗಳನ್ನ ಪಡಿತಾರೆ. ಸ್ವಾಮಿ, ನೀವು ಟಿಕೆಟ್ ಪಡೀರಿ, ಏನೇ ಮಾಡಿ, ಜನರ ಸಮಸ್ಯೆಗಳನ್ನು ಸ್ಪಂದಿಸಿ. ಜನರ ತೆರಿಗೆಯ ದುಡ್ಡಿನಲ್ಲಿ ನೀವು IPL ನೋಡೋದನ್ನು ಬಿಡಿ, ನಿಮ್ಮ ದುಡ್ಡಲ್ಲಿ ನೀವು IPL ನೋಡಿ. ರಾಜ್ಯದಲ್ಲಿ 222 ಮತ್ತು 2 ಕ್ಷೇತ್ರಗಳ ಉಪಚುನಾವಣೆ ನಡೀತಿದೆ. ನೋಡಿ, 2 ಕ್ಷೇತ್ರಗಳ ಉಪಚುನಾವಣೆ ನಡೀತಿದೆ. ಈ ಉಪಚುನಾವಣೆಯ ನೆಪದಲ್ಲಿ ಇವತ್ತು ಸರ್ಕಾರಗಳು ಏನೋ ಒಂದು ಮಾಡ್ತಾರೆ. ಉಪಚುನಾವಣೆಗಳಿಗೆ ನೀವು ಅಷ್ಟು ಮಹತ್ವ ಕೊಡ್ತಾರೆ. ಇವತ್ತು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾರೆ. ಆ ಹೋರಾಟಕ್ಕೆ ನೀವು ಸ್ಪಂದಿಸಿ. ಯಾವಾಗ ಕರಿತೀರಾ ಅದರ ಹೇಳ್ರಿ ಕರೆಕ್ಟಾಗಿ. ಏಪ್ರಿಲಲ್ಲಿ ಕರಿತೀರಾ, ಮೇಯಲ್ಲಿ ಕರಿತೀರಾ, ಏನು ಜೂನಲ್ಲಿ ಕರಿತೀರಾ, ಜುಲೈಲಿ ಕರಿತೀರಾ? ಒಂದು ಕರೆಕ್ಟಾಗಿ ಹೇಳಿ. ಯಾಕಂದರೆ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಾರೆ. ನೀವು ಜೂನಲ್ಲಿ ಅಥವಾ ಜುಲೈಲಿ ಕರಿತೀವಿ ಅಂದರೆ ಮೇದಲ್ಲಿ ಕರಿತೀವಿ ಅಂತಂದು ರೈಟಿಂಗ್ ರೂಪದಲ್ಲಿ ಬರಹ ರೂಪದಲ್ಲಿ ನೀವು ನೀಡಿ. ನಾವು ಏಪ್ರಿಲ್ ತಿಂಗಳಲ್ಲಿ ಕರೆಯೋದಿಲ್ಲ, ನಾವು ಮೇ ತಿಂಗಳಲ್ಲಿ ನಾವು ಈ ನೋಟಿಫಿಕೇಷನ್ ಮಾಡ್ತೀವಿ. SD ಆಗಿರ್ಬೋದು, FD ಆಗಿರ್ಬೋದು, PDO ಆಗಿರ್ಬೋದು, ಇನ್ನಿತರ ಹುದ್ದೆಗಳನ್ನು ನಾವು ನೋಟಿಫಿಕೇಷನ್ ಮಾಡ್ತೀವಿ. ನಾವು ಮೇ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿ. ಯಾಕಂದರೆ ವಿದ್ಯಾರ್ಥಿಗಳು ನೀವು ಕರೀತೆ ಅಂದಾಗ ಅವರು ಒಳ್ಳೊಳ್ಳೆ ಕೋಚಿಂಗ್ ಸೆಂಟ್ರಿಗೆ ಹೋಗಿ 50,000, 60,000, 20,000 ಖರ್ಚು ಮಾಡ್ತಾರೆ. ಅವನಿಗೆ ಕರೀಲಿಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಈ ಥರ ಸರ್ಕಾರಗಳು ಸುಳ್ಳು ರೂಪದ ಹೇಳಿಕೆ ಕೊಟ್ಟಾಗ ವಿದ್ಯಾರ್ಥಿಗಳ ಜೀವನ ಹಾಳಾಗಿರುತ್ತದೆ. ಯಾಕಂದರೆ ಅವರು ಒಂದು ಕೆಲಸವನ್ನು ಬಿಟ್ಟು ಎಲ್ಲೋ ಧಾರವಾಡ, ಎಲ್ಲೋ ಬೆಂಗಳೂರು, ಎಲ್ಲೋ ಬಿಜಾಪುರ ಎಲ್ಲ ಕಡೆ ಹೋಗ್ತಾರೆ ಓದೋಕ್ಕೋಸ್ಕರ. ಅವರದೇ ಆದ ತನ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಯಾರ ಹತ್ರ ಸ್ನೇಹಿತರ ಹತ್ರ ಸಾಲ ಮಾಡ್ಕೊಂಡಿರ್ತಾರೆ. ಅದಕ್ಕಾಗಿ ಪ್ರಜಾಪ್ರತಿನಿಧಿಗಳು ಒಂದು ಮಾತು ಹೇಳ್ತೀನಿ, ಈ ರೀತಿ ಸುಳ್ಳು ಹೇಳಿಕೆ ಕೊಡಬೇಡ್ರಿ. ನಾವು 1 ತಿಂಗಳಲ್ಲೇ ಕರಿತೀವಿ 50,000 ಅಂತ. ಕೇವಲ 50,000 ಪೇಪರಲ್ಲೇ ಬರೆದಾಯಿತು. ಕಾರ್ಯರೂಪ ಬರ್ಬೇಕ್ರಿ. ಕಾರ್ಯರೂಪ ಬಂದಾಗ ಅದು ಮಾತ್ರ ಅವಾಗ ನೀವು ಜನರ ಒಂದು ಆಯ್ಕೆಯಾದ ಜನಪ್ರತಿನಿಧಿಗಳು ನಿಮಗೆ ಹೆಮ್ಮೆ ಇರುತ್ತೆ. ಕೇವಲ ಕಾಯ್ದೆ ರೂಪದಲ್ಲಿ ಬರೋದು ನಾಳೆಗೂ ಬರುತ್ತೆ. ಇವತ್ತು ಯಾರೋ ಒಬ್ಬರು ಮಂತ್ರಿ ಹೇಳ್ತಾರೆ, ನಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ನಾಳೆನೇ ನೋಟಿಫಿಕೇಷನ್ ಮಾಡ್ತೀವಿ. KEಯಿಂದ ನೋಟಿಫಿಕೇಷನ್ ಆಗುತ್ತೆ, KPSCಯಿಂದ ನೋಟಿಫಿಕೇಷನ್ ಆಗುತ್ತೆ. KPSCಯಲ್ಲಿ KS ಭ್ರಷ್ಟಾಚಾರ, PDO ಭ್ರಷ್ಟಾಚಾರ, CTI ಭ್ರಷ್ಟಾಚಾರ. ಅದನ್ನು CBI ತನಿಖೆ ಕೊಡಂದರೆ ಮುಂದೆ ಆಗೋದಿಲ್ಲ. ನೀವು ಪ್ರಾಮಾಣಿಕವಾಗಿದ್ದರೆ CBI ತನಿಖೆ ಕೊಡಿ. CBI ತನಿಖೆ ಆಗಬೇಕು. ಯಾಕಂದರೆ ಅದು ಎಷ್ಟೋ ವರ್ಷದ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆಗಿರುತ್ತದೆ. ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ. 1 ವರ್ಷಕ್ಕೆ ಅಧ್ಯಕ್ಷರನ್ನು ನೀವು ಎಷ್ಟೋ ವರ್ಷದ ಅಧ್ಯಕ್ಷರನ್ನು ಮಾಡಬೇಕು. ಕೇವಲ 1 ವರ್ಷಕ್ಕೊಬ್ಬ ಅಧ್ಯಕ್ಷರನ್ನು ಮಾಡಿ. ಯಾಕಪ್ಪ ಅಂದರೆ ಇವತ್ತು ನಾವು ಸೋತಿ ಸುಣ್ಣ ಆಗಿ ಹೋಗಿದ್ದೇವೆ. ಎಷ್ಟೋ ವಿದ್ಯಾರ್ಥಿಗಳು ಸೋತು ಸುಣ್ಣ ಆಗಿದ್ದಾರೆ ಪಾಪ. ಅವ್ರಿಗೆ ಏನೋ ನಿಮ್ಮ ಭರೋಸೆ, ಇವತ್ತು ಕರೀತಾರೆ ನಾಳೆ ಕರೀತಾರೆ ಅಂತ. ನೀವು ಈ ರೀತಿ ಮಾಡಿದರೆ ಮುಂದೆ ಏನೋ ಗತಿ. ಮುಂದೆ ನಿಮ್ಮ ಗತಿನೂ ಹಾಗೆ. ಈ ಹುಡುಗರು ಆಲ್ರೆಡಿ ಅವ್ರ ಗತಿ ಕೆಟ್ಟೋಗಿದೆ. ನಿಮ್ಮ ಮುಂದೆ ಇರುತ್ತೆ ಅದು. ಯಾಕಂದರೆ ಚುನಾವಣೆಗಳು ಬಂದಾಗ ತಕ್ಕ ಪಾಠ ಕಲಿಸ್ತಾರೆ. ಈ ಉಪಚುನಾವಣೆಗಳು ಮುಖ್ಯ ಅಲ್ರಿ. ಮುಂದಿನ ಚುನಾವಣೆ 2028 ವಿಧಾನಸಭೆ ಚುನಾವಣೆ ನಡೆದಾಗ ಅವಾಗ
ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿಗಳ ಪಾಲಕರಾಗಿರ್ಬೋದು, ವಿದ್ಯಾರ್ಥಿಗಳ ಸಮೂಹ ಒಂದು ದೊಡ್ಡ ಸಮೂಹನೇ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ತಂದೆ ತಾಯಿ ಇರ್ತಾರೆ, ರೈತರ ಮಕ್ಕಳು ಇರ್ತಾರೆ, ಕೂಲಿ ಕಾರ್ಮಿಕರ ಮಕ್ಕಳು ಇದ್ದಿರ್ತಾರೆ. ಅವರು ಒಂದು ಏನೋ ಆಸೆ, ಒಂದು ಚಿಕ್ಕ ಸಣ್ಣ ಗೌರ್ಮೆಂಟ್ ಜಾಬ್ ಮಾಡ್ಬೇಕಂತ. ಅದಕ್ಕಾಗಿ ನಾನು ಹೇಳ್ತಿರೋದು, ಈ ರೀತಿ ಬಿಟ್ಬಿಡಿ. ಬೇಗನೆ ಕರ್ನಾಟಕದಲ್ಲಿ ಏನು ಹೇಳಿದಿರಿ 56,000 ಉದ್ಯೋಗ ಕರಿತೀರಿ ಅಂತ ಬೇಗನೆ ಕರಿಬೇಕು. ಕೂಡಲೇ ನೀವು ನೋಟಿಫಿಕೇಷನ್ ಮಾಡಬೇಕು. ಮಾಡದಿದ್ದರೆ ನಮ್ಮ ಅಕ್ಕಸ ಸಂಘಟನೆ ಅಂತ ಒಂದು ವಿದ್ಯಾರ್ಥಿಗಳ ಒಂದು ಸಂಘಟನೆ ಇದೆ. ಆ ಸಂಘಟನೆ ಮೂಲಕ ನಿರಂತರವಾಗಿ ಕಾಂತಕುಮಾರ್ ಅಣ್ಣನವರು ಸ್ಟ್ರೈಕ್ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಸಹ ಬೆಂಬಲ ಮಾಡ್ತೀವಿ. ಯಾಕಪ್ಪ ಅಂದರೆ ಇವತ್ತು ವಿದ್ಯಾರ್ಥಿಗಳು ಬಹಳ ಒಂದು ನಿರುದ್ಯೋಗದ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಆ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡಿ ಈ ಥರ ಹುಚ್ಚಾಟದ ಆಟಗಳನ್ನು ಬಿಟ್ಬಿಡಿ. ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿ ನೋಡಿರಿ. ಯಾಕಂದರೆ ಬ್ಯಾಸ್ಗಿ ದಿನದಲ್ಲಿ ನೀರಿಲ್ಲ ಅಂತ ಎಷ್ಟೋ ಜನ ಪರದಾಡ್ತಾರೆ. ಒಂದಿನ ಶಾಸಕರು ಅವರವ್ರ ಕ್ಷೇತ್ರಕ್ಕೆ ಹೋಗಿ, ಅವರ ಹಳ್ಳಿಗೆ ಹೋಗಿ, ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಇರುತ್ತೆ ಅಂದರೆ ಹಳ್ಳಿಯಲ್ಲಿ ಯಾವುದಿರಲ್ಲ. ಈಗ ಒಂದು ತಾಲೂಕು ಅಂದರೆ ತಾಲೂಕಲ್ಲಿ ಸ್ವಲ್ಪ ಮೂಲಸೌಕರ್ಯಗಳಿರ್ತವೆ, ಹಳ್ಳಿಯಲ್ಲಿ ಮೂಲಸೌಕರ್ಯ ಇರೋದಿಲ್ಲ. ಯಾಕಂದರೆ ಹಳ್ಳಿಗೆ ಹೋಗಿ ನಿಮ್ಮ ಮೂಲಸೌಕರ್ಯ ಕೇವಲ ನಿಮ್ಮನ್ನೊಂದು ಒಳ್ಳೆತನವನ್ನು ಮಾಡಿ ನೋಡಿ. ರಾಜ್ಯದ 222 ಅಂದರೆ 2 ಕ್ಷೇತ್ರಗಳ ಉಪಚುನಾವಣೆ ಶಾಸಕರ ಪೈಕಿ 215 ಶಾಸಕರ ಪರವಾಗಿ ಶನಿವಾರ ತಲಾ 3ರಂತೆ ಟಿಕೆಟು ಪಡೆದುಕೊಳ್ಳಲಾಗಿದೆ. ಒಬ್ಬ ಶಾಸಕರಿಗೆ 3 ಟಿಕೆಟ್. ನೋಡಿ ಎಂತೆಂಥ ನಮ್ಮ ಒಂದು ಏನು ಹೇಳಬೇಕು. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಹಾಗೂ ರವಿ ಸುಬ್ರಹ್ಮಣ್ಯ ಮಾತ್ರ ತಮಗೆ ಟಿಕೆಟ್ ಬೇಡ ಎಂದು ಪತ್ರ ನೀಡಿದ್ದಾರೆ. ನೋಡಿ, ಸುರೇಶ್ ಕುಮಾರ್ ಮತ್ತು ಸುಬ್ರಹ್ಮಣ್ಯ ತಮಗೆ ಟಿಕೆಟ್ ಬೇಡ ಎಂದು ಪತ್ರ ಬರೆದಿದ್ದಾರೆ. ಓಕೆ, ಧನ್ಯವಾದಗಳು ಅವರಿಗೆ. ಹೀಗಾಗಿ ಬಹುತೇಕ ಶಾಸಕರು ಟಿಕೆಟ್ ಪಡೆದಂತಾಗಿದೆ. ಇನ್ನು 5 ಶಾಸಕರು ಟಿಕೆಟ್ ಪಡೆದುಕೊಂಡಿಲ್ಲ. 75 ವಿಧಾನ ಪರಿಷತ್ ಸದಸ್ಯರು ಕೂಡ ಟಿಕೆಟ್ ಪಡೆದುಕೊಂಡಿದ್ದಾರೆ. ನೋಡಿ, ನಮ್ಮಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎಂಬ 2 ಪರಿಷತ್ತುಗಳಿದ್ದಾವೆ. ವಿಧಾನ ಪರಿಷತ್ನಲ್ಲಿ 75 ಸ್ಥಾನಗಳಿದ್ದಾವೆ ಸ್ನೇಹಿತರೆ. ಆ 75 ಸ್ಥಾನದವರು ಸಹ ಏನು ಮಾಡಿದಾರಪ್ಪ ಅಂದರೆ ಟಿಕೆಟ್ ಪಡೆದುಕೊಂಡಿದ್ದಾರೆ. ನೋಡಿದರೆ ಬುದ್ಧಿವಂತರ ಸದನ ಅಂತ ಕರಿತೀವಿ ನಾವು. ವಿಧಾನ ಪರಿಷತ್ ಅಂದರೆ ಬುದ್ಧಿವಂತರ ಸದನ. ಯಾಕಂದರೆ ಶಿಕ್ಷಕರ ಒಂದು ಅದರಲ್ಲಿ ನೇಮಕೊಂಡಿರ್ತಾರೆ, ಪದವೀಧರರ ರೂಪದಲ್ಲಿ ನೇಮಕೊಂಡಿರ್ತಾರೆ, ಸ್ಥಳೀಯ ಸರ್ಕಾರದಿಂದ ನೇಮಕೊಂಡಿರ್ತಾರೆ ವಿಧಾನ ಪರಿಷತ್ತಿನಲ್ಲಿ, ಮತ್ತು ರಾಜ್ಯಪಾಲರಿಂದ ನೇಮಕೊಳ್ತಾರೆ. ನೋಡಿ, ಇವರೆಲ್ಲ ಈ ರೀತಿ ಮಾಡಿದ್ರೆ ಹೇಗೆ? ನಿಮ್ಗೆ IPL ನೋಡಿತ್ತಪ್ಪ ಅಂದರೆ ನಿಮ್ಮ ದುಡ್ಡಲ್ಲಿ ನೋಡಿರಿ, ಜನರ ದುಡ್ಡಲ್ಲಿ ಯಾಕೆ ನೋಡ್ತೀರಾ? ಅದೇ ದುಡ್ಡು ಯಾವುದಕ್ಕೋಸ್ಕರ ಖರ್ಚು ಮಾಡಿ, ಒಂದು ಒಳ್ಳೆಯ ರೂಪದಲ್ಲಿ ಖರ್ಚು ಮಾಡಿ. ಒಂದು ಟಿಕೆಟಿಗೆ 10,000 ರೂಪಾಯಿ ಅಂದರೆ ಎಷ್ಟಾಗುತ್ತೆ? 5,000 ಹೇಳ್ರಿಯಪ್ಪ. 5,000 ಅಂದರೆ ಎಷ್ಟಾಗುತ್ತೆ? ನೀವೇ ಲೆಕ್ಕ ಹಾಕಿ. ಈ ಹಿಂದೆ ವಿಧಾನಸಭೆ ಕಾರ್ಯದರ್ಶಿ ಕಚೇರಿಯಿಂದಲೇ ಶಾಸಕರಿಗೆ ಟಿಕೆಟ್ ಹಂಚಿಕೆ ಮಾಡಲಾಗಿತ್ತು. ಆದರೆ ಕಳೆದ ಪಂದ್ಯದಿಂದ ಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಕೊಠಡಿಯಲ್ಲಿ ಟಿಕೆಟ್ ಹಂಚಿಕೆ ಮಾಡಲಾಗಿದೆ. ಅಂದರೆ ಸ್ಪೀಕರ್ ಕಚೇರಿಯಿಂದ ಟಿಕೆಟನ್ನು ಹಂಚಿಕೆ ಮಾಡಲಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದೇ ಒಂದು ಮಾತಾಡ್ತೀನಿ. ಇಲ್ಲಿ DV ಸದಾನಂದಗೌಡರು ಒಂದು ಮಾತು ಹೇಳಿದರೆ, ಅವರು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ D ಸದಾನಂದಗೌಡರು ಇವರು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಧಾನ ಪರಿಷತ್ತಿನಿಂದ ಆಯ್ಕೆಯಾದ ಮೊದಲ ಮುಖ್ಯಮಂತ್ರಿ D ಸದಾನಂದಗೌಡ ಅಂತ ಹೇಳ್ಬೋದು. DV ಸದಾನಂದಗೌಡರು ವಿಧಾನ ಪರಿಷತ್ತಿನಿಂದ ಆಯ್ಕೆಯಾದ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ DV ಸದಾನಂದಗೌಡರು. ಅವರು ಯಾವ ರೀತಿ ಹೇಳಿಕೊಟ್ಟಿದ್ದಾರೆ ಅಂದರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಶಾಸಕರಾದವರು. ನೋಡಿ, ಇದು ಮಾತು 100ಕ್ಕೆ 100ರಷ್ಟು ಸತ್ಯವಾಗಿದೆ. ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಶಾಸಕರಾದವರು IPL ಟಿಕೆಟ್ ಕೊಡಿ ಎಂದು ಭಿಕ್ಷೆ ಬೇಡಿದ್ದಕ್ಕೆ ನಿಮಗೆ ನಾಚಿಕೆ ಆಗಬೇಕು. ನಾವು ಹೇಳ್ತಲ್ಲ, ಇದು ಸದಾನಂದಗೌಡರವರ ಹೇಳಿಕೆ. ಯಾವ ಜನಪ್ರತಿನಿಧಿಗಳು ಈ ರೀತಿ ಮಾಡಬಾರದು. ಕ್ಷೇತ್ರಕ್ಕೆ ಏನಾದರೂ ಸಹಕಾರ ಬೇಕು ಎಂದು ಭಿಕ್ಷೆ ಬೇಡಿ. ಅಂದರೆ ನೋಡಿ, ಅವರವರ ಕ್ಷೇತ್ರಕ್ಕೆ ಏನಾದರೂ ಇವತ್ತು ಒಂದು ಶುದ್ಧವಾದ ಕುಡಿಯುವ ನೀರಿನ ಒಂದು ವ್ಯವಸ್ಥೆ, ರೋಡು, ಹಾಸ್ಪಿಟಲು, ಇನ್ನಿತರ ಮೂಲಸೌಕರ್ಯಗಳನ್ನು ಕೇಳಿ ಅಂತ DV ಸದಾನಂದಗೌಡರು ಹೇಳಿರುತ್ತಾರೆ. ಕಳೆದ ವರ್ಷದ ಯುವಜೋತ್ಸವದ ವೇಳೆ 11 ಜನ ಮೃತಪಟ್ಟಿದ್ದಾರೆ. ಅಂದರೆ RCB ಗೆದ್ದಾಗ, ಅಂದರೆ ಕಳೆದ ವರ್ಷ RCB ಗೆದ್ದಾಗ ಕಾಲ ತುಳಿತದಿಂದ ಅಲ್ಲಿ 11 ಜನ ಮೃತಪಟ್ಟಿದಾಗ ಕ್ರಿಕೆಟ್ ಬಗ್ಗೆ ಚರ್ಚೆ ಆಗದಿದ್ದರೆ ಅದು ಬೇರೆ ಮಾತು. DV ಸದಾನಂದಗೌಡರು ಮಾತಾಡ್ತಾರೆ ನೋಡಿ, ಭಯಂಕರ. ಯಾಕಂದರೆ ಈ ರೀತಿ ನಮ್ಮ ಒಂದು ಜನಪ್ರತಿನಿಧಿಗಳಿದ್ದಾಗ ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಹೇಳಿ ಸ್ನೇಹಿತರೆ. ನೀವೇ ಒಂದು ಸಲ ಯೋಚನೆ ಮಾಡಿ. ಅದಕ್ಕೋಸ್ಕರ ನೀವು ನಮಗೆ ಮತದಾನ ಮಾಡೋಕ್ಕೊಂದು ಅವಕಾಶ ಕೊಟ್ಟಿದ್ದೀರ. ಆ ಮತದಾನವನ್ನು ಸರಿಯಾದ ರೂಪದಲ್ಲಿ ನೀವು ಬಳಸ್ಕೊಳ್ಬೇಕು.
ಸರಿಯಾದ ರೂಪದಲ್ಲಿ ನೀವು ಇವತ್ತು ಯಾವುದೋ ಏನೋ ಇರುತ್ತೆ ಗೊತ್ತಿಲ್ಲ, ಯಾವುದೂ ಇಲ್ಲ ಜಗತ್ತಿನಲ್ಲಿ, ಎಲ್ಲನೂ ಖಾಲಿ ಖಾಲಿ, ಎಲ್ಲರೂ ಖಾಲಿ ರೂಪದಲ್ಲಿ ಹೋಗ್ಬೇಕಾಗ್ತದ. ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಬರದಾಡ್ತಿದ್ದಾರೆ ರೀ. 50,000 ಉದ್ಯೋಗಗಳು ಎಂದು ದಿನ ಪೇಪರ್ದಲ್ಲಿ ಬರ್ತದೆ, ಪೇಪರಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಿಮ್ಮ ಖಾಲಿ ಒಂದು ಈ ಪೊಲೀಸ್ ಇಲಾಖೆಯಲ್ಲಿ ಎಷ್ಟೋ ಸಾವಿರ, 20,000 12,000 ಹುದ್ದೆಗಳು ಖಾಲಿ ಇದ್ದಾವೆ ಪೊಲೀಸ್ ಇಲಾಖೆಯಲ್ಲಿ, ಪೊಲೀಸ್ ಕಾನ್ಸ್ಟೇಬಲ್. ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ನಾನು ಏನಾಗಬೇಕಪ್ಪ, ಪೊಲೀಸ್ ಆಗಬೇಕು, ಅವ್ರಿಗೊಂದೇನೋ ಆಸೆ ಇರುತ್ತೆ. ಆ ಆಸೆ ನನಸು ಮಾಡೋಕ್ಕೋಸ್ಕರ ಸರ್ಕಾರಗಳು ಬಂದಿರ್ತವೆ. ಆ ಸರ್ಕಾರಗಳೇ ಅವರ ಆಸೆ ಈಡೇರಿಸಿದಾಗ ಯಾವ ರೀತಿ ನೀವು ಇವತ್ತು ಅಸಹಾಯಕ ಮಾತುಗಳಾಗಿದೆ. ಸ್ನೇಹಿತರೆ, ಇಷ್ಟವಾದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೊಂದು ಟಾಪಿಕ್, ಒಂದು ವಿಶೇಷ. ಯಾಕಂದರೆ ನಾವು ಮಾಡಬೇಕಿತ್ತು. ಯಾಕಂದರೆ ಮಾಡದಿದ್ದರೆ ಇವತ್ತಿನ ಜನಗಳು ನಾವು ಮುಚ್ಕೊಂಡಿದ್ದ, ನಾವು ಮಾತಾಡದಿದ್ದಾಗ ನಾವು ಕಳೆದುಕೊಂಡು ಬಿಡ್ತೀವಿ ನಮ್ಮ ಸ್ವಾತಂತ್ರ್ಯವನ್ನು. ಸ್ವತಂತ್ರ ರೂಪದಲ್ಲಿ ಮಾತಾಡಿ. ನಿಮ್ಮ ಹಕ್ಕು ರೀ, RCB ಮ್ಯಾಚ್ ನೋಡಿ. ಆದರೆ ತೆರಿಗೆ ರೂಪದ ದುಡ್ಡಲ್ಲಿ ಬಂದ ಒಂದು ಕರ್ನಾಟಕ ಜನರ ಒಂದು ತೆರಿಗೆ ರೂಪದಲ್ಲಿ ಬಂದ ದುಡ್ಡನ್ನು ಸರಿಯಾದ ಒಂದಕ್ಕೆ ಉಪಯೋಗ ಮಾಡಿ. ಇವತ್ತು ಎಷ್ಟೋ ಜನರು ಆಟೋ ಚಾಲಕರು ಪಾಪ ಗ್ಯಾಸ್ ಇಲ್ದಂಗೆ ಪರದಾಡ್ತಿದ್ದಾರೆ ಬೆಂಗಳೂರು ನಗರದಲ್ಲಿ. ನಾನು ನೋಡಿ ನನಗೆ ಬೇಜಾರಾಗ್ತದೆ. ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಿ. ಅವ್ರಿಗೆ, ಆಟೋ ಚಾಲಕರಿಗೆ ಏನಾದರೂ ಪರಿಹಾರ ನೀಡಿ. ಪರಿಹಾರ ನೀಡಿದ್ರೆ ನಿಮ್ಮ ಹೆಸರುಗಳು ಬದುಕ್ತಾರೆ ರೀ. ಅವ್ರ ಕುಟುಂಬಗಳು ನಿಮ್ಮ ಹೆಸರುಗಳು ಬದುಕ್ತವ. ಆ ಕುಟುಂಬಗಳಿಗೆ ಏನೋ ಸಣ್ಣ ಸಹಾಯ ಆದರೆ ನಿಮ್ಮ ಹೆಸರು ತೊಗೊಳ್ತಾರೆ ಅವರು. ಸ್ವಲ್ಪ ದಿನ ಹೆಲ್ಪ್ ಮಾಡಿ, ಸರಿ ಹೋಗೋ ತನಕ. ಅದಕ್ಕೇನಿದೆ, ನೀವು ಪೂರ್ತಿ ಹೆಲ್ಪ್ ಮಾಡಿಬಿಡಿ. ಒಂದಿನ ಹೆಲ್ಪ್ ಮಾಡಿದ್ರೆ ಸಾಕು. ಅನ್ನ ಪ್ರಸಾದ ಮುಖಾಂತರ ನೀವು ಹೆಲ್ಪ್ ಮಾಡ್ಬೋದು. ಯಾಕಂದರೆ ಇವತ್ತು ದೇಶದಲ್ಲಿ ಗ್ಯಾಸಿನ ಸಮಸ್ಯೆ ಉಂಟಾಗಿದೆ. ಆಟೋ ಚಾಲಕರು ಎಷ್ಟೋ ಮಂದಿ ಬೀದಿಯಲ್ಲಿ ಬಂದಿದ್ದಾರೆ. ಒಬ್ಬ ಆಟೋ ಚಾಲಕ ನಾನು ನೋಡ್ತಿದ್ದೆ, ಹೇಳ್ತಾನೆ ಅವನು 60 ರೂಪಾಯಿದು 120 ರೂಪಾಯಿ ಹಾಕ್ತಾರೆ ಗ್ಯಾಸ್ ಅಂತ. ಅವಾಗ ನನಗೆ ಎಷ್ಟೋ ಬೇಜಾರಾಯಿತು. ನಾವು ಏನು ಮಾಡೋಕ್ಕಾಗಲ್ಲ, ಅಸಹಾಯಕ. ಯಾಕಂದರೆ ನಾವು ಜನಗಳಲ್ಲ, ನಾವು ಜನಪ್ರತಿನಿಧಿಗಳಲ್ಲ. ಜನಪ್ರತಿನಿಧಿ ಇದ್ದರೆ ಏನೋ ಒಂದು ಸಹಾಯ ಮಾಡ್ಬೋದು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸತ್ಯಮೇವ ಜಯತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.